ಮಾಂಗಲ್ಯ ಮುಟ್ ಪ್ರಮಾಣ ಮಾಡ್ತಿದ್ದೀನಿ. ನನ್ನ ಅಪ್ಪನ ಜೊತೆ ಮಾತಾಡಲ್ಲ. ಅಪ್ಪ ಅಪ್ಪ ಏನಾಯ್ತಪ್ಪ? ಯಾಕೆ ಅಳ್ತಿದ್ದೀರಾ? ಅಪ್ಪ ಯಾಕಪ್ಪ ಅಳ್ತಿದ್ದೀರಾ? ಇಲ್ಲಮ್ಮ, ಅಪ್ಪ ಅಳ್ತಿಲ್ಲ, ನಾನು ಅಳ್ತಿಲ್ಲ. ಏನಾಯ್ತಪ್ಪ? ಅಕ್ಕ ನೆನ್ಪಾದ್ರಾ? ಹೌದು ಮಗಳೇ, ಸಪ್ತಮಿ ಹತ್ರ ಮಾತಾಡ್ದೆ. ಅಪ್ಪನ ಹತ್ರ ಇರಕ್ಕಾಗ್ತಿಲ್ಲ. ಕುಂತ್ರು ನಿಂತ್ರು ಸಪ್ತಮಿನೇ ನೆನಪಾಗ್ತಿದ್ದಾಳೆ. ಅಂಗಡಿಗೋತ್ರು ಕೆಲಸ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಾನು ಸೋತಾಗ ಕುಗ್ಗದಾಗ ನಿಮ್ಮ ಅಕ್ಕನೇ ನನಗೆ ಧೈರ್ಯ ಕೊಡ್ತಿದ್ಲು. ಅವಳ ಜೊತೆನೆ ಮಾತಾಡ್ದೆ. ನಾನು ಹೆಂಗಮ್ಮ ಇರ್ಲಿ? ಅವಳ ಜೊತೆ ಮಾತಾಡ್ದೆ. ನಂಗೆ ಹುಚ್ಚಿಡ್ದಂಗೆ ಆಗ್ತಾ ಇದೆ. ಅಪ್ಪ ಹುಚ್ಚನೇ ಆಗ್ಬಿಡ್ತೇನೆ. ಮಗಳ ಜೊತೆ ಮಾತಾಡ್ಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಪ್ಪ. ನೀವ್ ಈ ತರ ಕೊರ್ಗೋದಕ್ಕಿಂತ ಅಕ್ಕನ ಜೊತೆ ಮಾತಾಡಿ. ಹೇಗಮ್ಮ ಮಾತಾಡ್ಲಿ? ಹೇಗೆ ಮಾತಾಡ್ಲಿ? ನಾನ್ ಫೋನ್ ಮಾಡ್ಕೊಡ್ತೀನಪ್ಪ, ನೀವು ಮಾತಾಡಿ. ಬೇಡಮ್ಮ, ತಪ್ಪಾಗ್ಬಿಡುತ್ತೆ. ನಾನೇನಾದ್ರೂ ಮಾತಾಡಿದ್ರೆ ನಾನೇ ನನ್ನ ಕೈಯಾರೆ ಸಪ್ತಮಿ ಜೀವನ ಹಾಳು ಮಾಡ್ದಂಗಾಗತ್ತೆ. ಅಪ್ಪ, ಒಳ್ಳೆ ಜನ ಒಳ್ಳೆ ಉದ್ದೇಶಕ್ಕೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಿದ್ರೆ ನಾವ್ ಎದ್ರೋದ್ರಲ್ಲಿ ಅರ್ಥ ಇರ್ತಿತ್ತಪ್ಪ. ಸ್ವಾರ್ಥಕ್ಕೋಸ್ಕರ ನಿಮ್ಮಿಂದ ಅಕ್ಕನ ದೂರ ಮಾಡ್ಬೇಕು ಅಂತ ಕೆಟ್ಟ ಬುದ್ಧಿಯಿಂದ ಅಕ್ಕನ ಹತ್ರ ಪ್ರಾಮಿಸ್ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಪ್ಪ. ಸುಮ್ನೆ ಹಠ ಮಾಡ್ಬೇಡಿ ಅಪ್ಪ, ನೀವ್ ಅಕ್ಕನ ಹತ್ರ ಮಾತಾಡಿ. ಬೇಡಮ್ಮ, ಬೇಡ ನಮ್ರತ. ಮಾತಾಡಿದ್ರೆ ಏನು ಆಗಲ್ಲ ಅಪ್ಪ. ಇಲ್ಲಮ್ಮ, ಬೇಡಮ್ಮ. ಅಯ್ಯೋ ಕೊಡಿ ಅಪ್ಪ. ಇಲ್ಲಮ್ಮ, ತಪ್ಪಾಗುತ್ತಮ್ಮ ನಮ್ರತ. ಇಲ್ಲ ಅಪ್ಪ, ಯಾವ ತಪ್ಪು ಆಗಲ್ಲ. ನಾನು ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ಬೇಡಮ್ಮ. ಇಲ್ಲ ನೋಡು, ನನ್ನ ಹತ್ರ ಫೋನ್ ಇದೆ ತಾನೆ. ನನ್ನ ಹತ್ರ ಫೋನ್ ಇದ್ದಾಗ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ತಾನೆ. ನಾನೇನಾದ್ರೂ ಫೋನ್ ಮಾಡಿ ಮಾತಾಡಿದ್ರೆ ನಾನೇ ನನ್ನ ಕೈಯಾರೆ ಅವಳು ಜೀವನ ಹಾಳು ಮಾಡ್ದಂಗೆ ಆಗುತ್ತಮ್ಮ. ಅವತ್ತು ಆಣೆ ಮಾಡಿದ್ದಾಳೆ. ಆಣೆ ಮಾಡಿದ್ಮೇಲೂ ಮಾತಾಡ ತಪ್ಪಾಗುತ್ತಮ್ಮ. ಇಲ್ಲ ಅಪ್ಪ, ಇಲ್ಲ. ಇಲ್ಲಮ್ಮ. ನೀವ್ ಸುಮ್ನಿರಿ ಅಪ್ಪ. ಬೇಡ ಅಂತ ಹೇಳ್ತಿದ್ದೀನಲ್ಲ. ಬೇಡಮ್ಮ, ನನ್ನ ಮಾತು ಕೇಳಮ್ಮ. ಅಪ್ಪ ಕೊಡೆ ಇಲ್ಲಿ. ಅಮ್ಮ, ಫೋನ್ ಕೊಡಮ್ಮ. ಕೊಡಲ್ಲ. ಸುಮ್ನೆ ಫೋನ್ ಕೊಟ್ರೆ ಸರಿ. ಈಗ ಕೊಡಮ್ಮ ಫೋನ್ನ. ಕೊಡಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಏನ್ರಿ ಕದ್ದು ಮುಚ್ಚಿ ನಿಮ್ ಮಗಳಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅಂತನಾ? ಅವಳು ಆಣೆ ಮಾಡಿದ್ದು ಅಷ್ಟ್ ಬೇಗ ಮರ್ತೋಯ್ತಾ? ಅಮ್ಮ, ಅಪ್ಪ ಏನ್ ಫೋನ್ ಮಾಡಿಸ್ತಿಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿದ್ದು. ಈಗ ಮಾತಾಡ್ಬಿಟ್ರೆ ಏನಮ್ಮ ತಪ್ಪು? ಏನು ತಪ್ಪಿಲ್ಲ ಕಣೆ. ಆದ್ರೆ ನನಗ್ ಕೊಡ್ಬೇಕಾಗಿರೋದನ್ನ ಕೊಡ್ದಿರೆ ಮಾತಾಡ್ತಾರೆ ನೋಡು, ಅದೇ ಮಹಾನ್ ತಪ್ಪು. ಇವ್ರಿಬ್ರು ಇಂತ ಕದ್ಬಾಳ್ ಬಾಳ್ತಾರೆ ಅಂತಾನೆ ನಾನು ಅವಳ ತಾಳಿ ಮೇಲೆ ಆಣೆ ಮಾಡಿಸಿದ್ದು. ಇಷ್ಟಾದ್ಮೇಲೂ ಇವ್ರು ಅವಳ ಜೊತೆ ಮಾತಾಡಿದ್ರೆ ನಾನ್ ಶಿಕ್ಷೆ ಕೊಡೋದಲ್ಲ, ಆ ದೇವ್ರೇ ಶಿಕ್ಷೆ ಕೊಡ್ತಾನೆ. ಏಯ್, ಸಾಕು, ಮುಚ್ಚೆ ಬಾಯ್ನ. ಶಿಕ್ಷೆ ಕೊಡೋದಕ್ಕೆ ನೀನೇನ್ ಸತಿ ಶಿರೋಮಣಿ ಅಲ್ಲ. ಏಯ್, ನಿನ್ನ ಭಯಕ್ಕೆ ನಾನು ನನ್ನ ಮಗಳ ಜೊತೆ ಮಾತಾಡ್ತಿಲ್ಲ ಅಂತ ಅನ್ಕೋಬೇಡ. ನನ್ನ ಮಗಳು ಆಣೆ ಮಾಡಿದ್ಲಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ದುಡ್ಡು ಕೊಟ್ಟು ಮಧ್ಯದಲ್ಲಿ ಇಂಥ ಕಳ್ಳಾಟ ಆಡ್ತಾ ಇದೆಯಲ್ಲ, ನೀನೊಂದು ಹೆಣ್ಣೆನೆ. ಏಯ್, ನಾನೀಗ ಮಾತಾಡಲ್ವೇ, ಆ ದುಡ್ಡು ತಂದು ನಿನ್ನ ಮುಖದ ಮೇಲೆ ಬಿಸಾಕಿ ಆಮೇಲೆ ಈ ವೆಂಕಟಪ್ಪ ಯಾರು ಅನ್ನೋದನ್ನ ತೋರಿಸ್ತೀನಿ.
ಏಯ್, ನಿನ್ನ ದುಡ್ಡು ಬಿಸಾಕದ ಮೇಲೆ ನಾನು ನನ್ನ ಮಗಳ ಜೊತೆ ಮಾತಾಡ್ತೀನಿ ಕಣೆ. ಅಲ್ಲಿವರೆಗೂ ನೀನೇನಾದ್ರೂ ಬಾಲ ಬಿಚ್ಚಿದ್ಯೋ ನೀನು ಇರಲ್ಲ, ನಿನ್ನ ಅಸ್ತಿತ್ವನೂ ಇರಲ್ಲ. ಹಂಗ ಮಾಡ್ತೀನಿ, ನೋಡ್ತಾ ಇರೋ. ಅಪ್ಪ ಹಾಗೆ ಅಮ್ಮ ಹೋಗಮ್ಮ ಒಳಗೆ. ಅಪ್ಪಂಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ನೀನ್ ಇಲ್ಲಿದ್ದು ಇನ್ನೂ ತೊಂದರೆ ಕೊಡ್ಬೇಡ. ಹೋಗಮ್ಮ ಒಳಗೆ. ಅಪ್ಪ, ಈ ಅಮ್ಮ ಯಾಕಾದ್ರೂ ಹಿಂಗ್ ಆಡ್ತಿದಾರೋ ಅಪ್ಪ. ನನಗೂ ಕಿಟ್ಟಿಗೂ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ ಅಪ್ಪ. ಅಪ್ಪ, ದುಡ್ಡು ಆಸ್ತಿ ಎಲ್ಲ ಈ ಅಮ್ಮನೇ ಇಟ್ಕೊಳ್ಳಿ. ನಾವ್ ಅಕ್ಕನ ಮನೆಗೆ ಹೋಗೋಣ ಬನ್ನಿ ಅಪ್ಪ. ಮಾವ, ಸಮರ್ಥು ಕಾಲ್ ಮಾಡಿ ಅವನಿಗೆ ನಂಬಿಕೆ ಕಳ್ಕೊಬೇಡ ಕಣೋ ಅಂತ ಹೇಳಿ. ನಾವು ಹೇಗಾದರೂ ಮಾಡಿ ಅವನಿಗೆ ದುಡ್ಡು ಅಡ್ಜಸ್ಟ್ ಮಾಡಿಕೊಡೋಣ. ಫೋನ್ ಮಾಡಿದ್ನಮ್ಮ. ಸಮರ್ಥ ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಫೋನ್ ಆನ್ ಆದ ಕೂಡಲೇ ನಾನು ಮಾತಾಡ್ತೀನಿ. ನಾಗರಾಜು, ಬಿಸಿಯಾಗಿರೋ ಬಾಣಲೆಗೆ ಏನೇ ಹಾಕಿದ್ರು ಅದು ಕಾದು ಕೆಂಪಾಗುತ್ತೆ ಕಣೋ. ಈ ಸಮರ್ಥ್ಗೆ ನಾವೇನೇ ಹೇಳಿದ್ರು ಅವನು ತಪ್ಪಾಗೆ ತಿಳ್ಕೊತಾನೆ. ಸ್ವಲ್ಪ ಅವನ ಮನಸ್ಸು ತಿಳಿಯಾಗ್ಲಿ, ಆಮೇಲೆ ಮಾತಾಡೋಣ. ಇದೇ ವಿಷಯನ ನಾವು ಮತ್ತೆ ಮತ್ತೆ ಮಾತಾಡಿದ್ರೆ ಶ್ರೀಮಂತ್ಗೂ ಕೋಪ ಬರುತ್ತೆ. ಅವನು ಪಾಪ ಕಣು, ಮದ್ವೆ ಆದಂಗಿಂದ ಒಂದು ದಿನ ನಾವು ನೆಮ್ಮದಿಯಾಗಿಲ್ಲ. ಒಂದಾದ್ಮೇಲೆ ಒಂದು ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಇದೆ. ಅವನಿಗೂ ಕಷ್ಟ ಆಗ್ತಾ ಇದೆ ಕಣು. ಅವ್ನು ನೋಡ್ತಿದ್ರೆ ನನಗೆ ಅಯ್ಯೋ ಅನಿಸ್ತಾ ಇದೆ. ಅಜ್ಜಿ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಚಿಂತೆ ಮಾಡಬಾರ್ದು ಅಂದರೆ ನೀನೇ ಅವನ್ನ ನೋಡ್ಕೋಬೇಕಮ್ಮ. ನಿನ್ಗೆ ಅವನ ಮೇಲೆ ಎಷ್ಟೇ ಕೋಪ ಇದ್ರು ಅದನ್ನೆಲ್ಲ ಮರೆತು ನನ್ನ ಮೊಮ್ಮಗನ ಸಂತೋಷವಾಗಿ ನೋಡ್ಕೊಮ್ಮ. ಗಂಡನ್ಗೆ ಏನೇ ನೋವಿದ್ರು ಹೆಂಡತಿ ಪ್ರೀತಿಲಿ ಅದೆಲ್ಲ ಮಾಯ ಆಗೋಗುತ್ತೆ. ಜೀವನ ಆದಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಏರುಪೇರು ಇದ್ದೇ ಇರುತ್ತೆ. ಅದೆಲ್ಲ ದಾಟಿ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳಬೇಕು.